ಈ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲಾಗ್ತಿತ್ತು ಅಂತ ಲಾಸ್ಟಿಗೆ ಹೇಳ್ತೀನಿ. ಫುಲ್ ವಿಡಿಯೋನ ನೋಡಿ. ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಈ ವಿಡಿಯೋ ಬಂದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಫಸ್ಟಿಗೆ ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ದೇವ್ರ ಮನೇನ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ದೇವ್ರ ಫೋಟೋಗಳೆಲ್ಲ ಒರೆಸ್ಕೊತಾ ಇದ್ದೀನಿ. ಫಸ್ಟು ತ್ಯಾವತ್ ಬಟ್ಟೆ ಮಾಡಿ ಆಮೇಲೆ ಅರ್ಶಿನ ಕುಂಕುಮ ಇಡೋದಕ್ಕೆ ಈಸಿ ಆಗುತ್ತೆ ಫಸ್ಟೇ ಒರೆಸ್ಕೊಂಡು ಇಟ್ಕೊಂಡ್ರೆ ಅಂತ. ನೆಕ್ಸ್ಟು ಅರ್ಶಿನ ಕುಂಕುಮ ಇಡೋಣ. ಫಸ್ಟಿಗೆ ತಾತಯ್ಯನ ಫೋಟೋಗೆ ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ. ಕೈವಾರ ತಾತಯ್ಯ ನಮ್ಮ ಮಮ್ಮಿ ಫೇವ್ರೇಟ್ ಇದು. ನೆಕ್ಸ್ಟು ಎಲ್ಲ ದೇವ್ರ ಫೋಟೋಗೂ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಈಗ ಹೂವು ಇಡೋಣ. ನಮ್ಮ ಡ್ಯಾಡಿ ಬೇರೆ ಶಾವಂತಿಗೆ ಹೂವು ತಂದಿದ್ದಾರೆ. ರೋಸ್ ಹೂವು ತಂದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಲುಕ್ಕಾಗಿ ದೇವ್ರ ಮನೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ದೇವ್ರ ಫೋಟೋಗೆ. ಬಟ್ ಶಾವಂತಿಗೆ ಹೂವು ಮಾತ್ರ ತಂದಿದ್ದಾರೆ, ಹಾಗಾಗಿ ಸ್ವಲ್ಪ ಡಲ್ಲಾಗೆ ಕಾಣಿಸ್ತಾ ಇದೆ. ನೆಕ್ಸ್ಟು ಕಳ್ಸೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಇಟ್ಟು ನಮ್ಮ ಮಮ್ಮಿ ದೇವ್ರ ಸಾಮಾನೆಲ್ಲ ತೊಳೆದು ಕೊಡ್ತಿದ್ದಾರೆ, ಹಾಗಾಗಿ ಬೇಗ ಆಯಿತು. ಪಾಪುನ ಇಟ್ಕೊಂಡು ಏನು ಮಾಡೋಕ್ಕೂ ಆಗೋಲ್ಲ. ಅವ್ನು ಮಲಗಿದ್ದಾಗೆ ಸ್ವಲ್ಪ ಮಾಡ್ಕೊಬೇಕು, ಹಾಗಾಗಿ ಲೇಟ್ ಆಗುತ್ತೆ. ನಮ್ಮ ಮಮ್ಮಿ ದೇವ್ರ ಸಾಮಾನೆಲ್ಲ ತೊಳೆದು ಕೊಟ್ಟಿದ್ದಾರೆ. ಈಗ ಅದಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ. ಧರ್ಮಸ್ಥಳಕ್ಕೆ ಹೋಗಿದ್ರಿ, ಅದರದ್ದು ಪ್ರಸಾದ ಇತ್ತು. ಪೂಜೆ ಮಾಡಿರಲಿಲ್ಲ. ಹೆಂಗಿದ್ರು ಹಬ್ಬಕ್ಕೆ ಒಂದೇ ಸತಿ ಇಟ್ಟು ಪೂಜೆ ಮಾಡೋಣ ಅಂತ ಪೂಜೆ ಮಾಡಿಕೊಂಡು ಈಗ ಈ ಥರ ಕಾಣಿಸ್ತಾ ಇದೆ ದೇವ್ರ ಮನೆ. ಪೂಜೆ ಮಾಡಿದ್ರೆ ಒಂಥರ ಮನಸ್ಸಿಗೂ ನೆಮ್ಮದಿ ಅಂತ ಸಿಗುತ್ತೆ, ಮೈಂಡು ಪೀಸ್ಫುಲ್ಲಾಗಿರುತ್ತೆ. ನೆಕ್ಸ್ಟು ದೇವಸ್ಥಾನಕ್ಕೆ ಬಂದ್ರಿ. ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಫಸ್ಟು ಗಣೇಶನಿಗೆ ಕೈ ಮುಗ್ದು ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕೈ ಮುಗ್ದು ನೆಕ್ಸ್ಟು ಈಶ್ವರನಿಗೆ ಹೋದ್ರಿ. ಈಶ್ವರನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಬ್ಬಗಳು ಬಂತು ಅಂದರೆ ದೇವಸ್ಥಾನದಲ್ಲಿ ದೇವ್ರಿಗೆ ಅಲಂಕಾರ ಮಾಡಿರೋದು ನೋಡೋದೇ ಚೆಂದ. ನೆಕ್ಸ್ಟು ಶ್ರೀನಿವಾಸ ದೇವ್ರ ಹತ್ರ ಬಂದ್ರಿ. ನಾವು ಕರೆಕ್ಟಾಗೆ ಬಂದು ಕರೆಂಟ್ ಹೋಯ್ತು. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲಂಕಾರ. ಕಣ್ಣಂತೂ ತುಂಬಿ ಬರುತ್ತೆ ನೋಡಿದ್ರೆ. ಆವಾಗ ಎಮರ್ಜೆನ್ಸಿ ಲೈಟ್ ಹಾಕಿದ್ರು. ಕತ್ಲೆಲಂತೂ ತುಂಬ ಚೆನ್ನಾಗಿ ದೇವರು ಕಾಣಿಸ್ತಾ ಇತ್ತು. ನೆಕ್ಸ್ಟು ದಾಸಪ್ಪ ಅವ್ರು ಬೇರೆ ಬಂದಿದ್ದರು. ಅವ್ರನ್ನ ಮುಂದೆ ಕರೆಸಿ ಊದಿಸ್ತಾಯಿದ್ರು. ಅದಾದಮೇಲೆ ನೆಕ್ಸ್ಟು ಆಂಡಾಳ್ ಅಮ್ಮನವರು ಇದ್ದಾರೆ. ನೆಕ್ಸ್ಟು ಪಾರ್ವತಿ ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ನೆಕ್ಸ್ಟು ಪದ್ಮಾವತಿ ದೇವ್ರನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ರಿ. ಆಗ ನನ್ನ ಮಗ ಅಲ್ಲಿ ಡ್ಯಾನ್ಸ್ ಆಡ್ತಾಯಿದ್ದ. ಅವ್ರ ತಾತನ ಬೇರೆ ಹೋಗ್ತಿದ್ದ. ಇಲ್ಲಿ ಯಾರೋ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಬಾ ಹೋಗೋಣ ಅಂತ ಕೂಗಿದ್ರೂ ಬರ್ತಾ ಇರಲಿಲ್ಲ. ಹಿಂದೆ ಜರ್ಕೊಂಡು ಓಡಾಡ್ತಾಯಿದ್ದ. ಚೆನ್ನಾಗಿತ್ತು. ಪ್ರೋಗ್ರಾಮ್ ಎಲ್ಲ ಇತ್ತು ಅಲ್ಲಿ. ಸಂಗೀತ ಕಚೇರಿ ಮತ್ತು ಭರತನಾಟ್ಯ ಇದೆಲ್ಲ ಇತ್ತು. ಹಾಡಿಗೆಲ್ಲ ಡ್ಯಾನ್ಸ್ ಆಡ್ಕೊಂಡು ಕೂತ್ಕೊಂಡಿದ್ದ. ಆಮೇಲೆ ಹೋಗ್ತಾ ಇದ್ದಾರೆ ಬಾ ಅಂದಾಗ ಬಂದ. ನೆಕ್ಸ್ಟು ತೀರ್ಥ ಆರತಿ ಎಲ್ಲ ತೊಗೊಂಡು ನೆಕ್ಸ್ಟು ಪ್ರಸಾದಕ್ಕೆ ಲೈನ್ ನಿಂತ್ಕೊಂಡ್ವಿ. ಪ್ರಸಾದಕ್ಕೇ ಕ್ಯೂ ಜಾಸ್ತಿ, ಬೇಗ ಮೂವ್ ಆಗಿಲ್ಲ. ಹಾಗಾಗಿ ಪ್ರಸಾದನೆಲ್ಲ ತೊಗೊಂಡು ನೆಕ್ಸ್ಟು ಪ್ರೋಗ್ರಾಮ್ ನಡೀತಿತ್ತು, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇವತ್ತು ನಮ್ಮ ಡ್ಯಾಡಿ ಬಂದಿದ್ದರು ದೇವಸ್ಥಾನಕ್ಕೆ, ಹಾಗಾಗಿ ನಮ್ಮ ಮಮ್ಮಿ ಫ್ರೀ ಸ್ವಲ್ಪ ಮುದ್ದನ್ನ ಎತ್ಕೊಳ್ಳೋದ್ರಲ್ಲಿ. ನೆಕ್ಸ್ಟು ಅದಕ್ಕಿಂತ ಮುಂಚೆ ಸಂಗೀತ ಪ್ರೋಗ್ರಾಮ್ ಎಲ್ಲ ಇತ್ತು. ತುಂಬ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು, ದೇವರ ಹಾಡುಗಳು. ಆ್ಯಕ್ಚುಲಿ ಅದು ಮಿಸ್ ಆಗಿದೆ. ನಾವು ದರ್ಶನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಆ ಪ್ರೋಗ್ರಾಮ್ ಮುಗ್ದೋಗಿತ್ತು. ಭರತನಾಟ್ಯ ಪ್ರೋಗ್ರಾಮು ದೇವಸ್ಥಾನದಲ್ಲಿ ಕಂಡಕ್ಟ್ ಮಾಡಿದರು, ಹಾಗಾಗಿ ಇಲ್ಲಿ ನಡೀತಾ ಇದೆ. ಭರತನಾಟ್ಯ ಪ್ರೋಗ್ರಾಮ್ ಮಾತ್ರ ಇತ್ತು. ಅದನ್ನು ನೋಡಿಕೊಂಡು ಚೆನ್ನಾಗಿ ಆಡ್ತಾಯಿದ್ರು. ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ನೆಕ್ಸ್ಟು ಮನೆ ಕಡೆ ಹೊರಟ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.